ಹಾಯ್ ಹಲೋ ವೆಲ್ಕಮ್ ಟು ಕುಕ್ ವಿತ್ ಲವ್ ತುಮಕೂರು. ಇವತ್ತು ನಾನು ನಿಮಗೆ ಈರುಳ್ಳಿ ವಡೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾವತ್ತಾದರೂ ತಿನ್ನಬೇಕು ಅನಿಸಿದಾಗ ಅಥವಾ ಮನೆಗೆ ಯಾರಾದರೂ ಸಡನ್ನಾಗಿ ಬಂದಾಗ ಸ್ಪೈಸಿಯಾಗಿ ಏನಾದರೂ ಮಾಡಬೇಕು ಅಂದರೆ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡಲಿಲ್ಲ, ಕಡಲೆಬೇಳೆನೂ ಯೂಸ್ ಮಾಡಿಲ್ಲ. ಎರಡು ಇಲ್ಲದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 3-4 ಈರುಳ್ಳಿನ ಸ್ಲೈಸಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 3-4 ಹಸಿರುಮೆಣ್ಸಿಕಾಯಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ. ನಂತರ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಕರಿಬೇವನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಚಿಟಿಕೆ ಆಗುವಷ್ಟು ಸೋಡಾನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೋಡಾ ಬಂದು ಆಪ್ಷನಲ್ಲು, ಬೇಕಾದರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಬೇಡ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿಗೆ ಉಪ್ಪು ಖಾರ ಹೊಂದ್ಕೋಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಸೊ 3-4 ಈರುಳ್ಳಿ ಅಂದರೆ ಒಂದು 3/4 ಭಾಗವಷ್ಟು ಹಸಿಟ್ಟು ಸಾಕಾಗುತ್ತೆ. ನಾನಿಲ್ಲಿ 1 ಕಪ್ ತೊಗೊಂಡಿದ್ದೆ, ಬಟ್ ನಾನು ಹಾಕಿರೋದು 1/2 ಕಪ್ವರೆಗೂ ಹಾಕಿದ್ದೀನಿ. ಸ್ವಲ್ಪನೇ ಹಾಕಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದೇ ಸಲ ಜಾಸ್ತಿ ಹಾಕ್ಬೇಡಿ, ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ. ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಬೇಕೋ ನಿಮಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನೀರನ್ನ ಸ್ವಲ್ಪನೇ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚಪಾತಿ ನಾವು ಹೇಗೆ ಹಿಟ್ಟನ್ನು ಕಲಿಸ್ತೀವಿ ಅದೇ ಥರ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಜಾಸ್ತಿ ಹಸಿಟ್ಟು ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಈರುಳ್ಳಿ ವಡೆಗೆ. ಸ್ವಲ್ಪನೇ ಹಸಿಟ್ಟು ಇರಲಿ, ಚೆನ್ನಾಗಿರುತ್ತೆ, ಅವಾಗ ಗರಿ ಗರಿ ಆಗ್ತದೆ. ಸೊ ಇಲ್ಲಿ ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೊಂಡಿದ್ದೀನಿ ಅದೇ ಥರ ಕಲಿಸ್ಕೊಂಡಿದ್ದೀನಿ. ಬೇಕಾದ್ರೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲೇ ಹಾಕಿದ್ದೀನಿ 1 ಸ್ಪೂನ್ ಎಣ್ಣೆ, ಬಟ್ ನಾನು ವೀಡಿಯೋ ತೆಗ್ದಿಲ್ಲ ನಾನು ಅದನ್ನು. ಸೊ ನೆಕ್ಸ್ಟ್ ಇದನ್ನು 5 ನಿಮಿಷ ಇದನ್ನು ರೆಸ್ಟ್ ಮಾಡಿಸೋಣ. ನಂತರ ಇದನ್ನು ಕೈಗೆ ಎಣ್ಣೆ ಹಾಕ್ಕೊಂಡು ಇದನ್ನು ಸ್ವಲ್ಪನೇ ಎತ್ಕೊಂಡು ಅಂಗೈಯಲ್ಲಿ ವಡೆ ಥರ ತಟ್ಕೋಬೇಕಾಗತ್ತೆ. ನಿಮಗೆ ಗೊತ್ತಿದೆ ಅಲ್ವಾ ವಡೆ ಹೇಗೆ ತಟ್ಟೋದು ಅಂತ. ಸೊ ರೌಂಡ್ ಥರ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿದ್ರೆ ವಡೆ ಶೇಪಿಗೆ ಬರುತ್ತೆ. ನೋಡಿ, ಈ ಥರ ಏನು ಸಾಫ್ಟಾಗಿ ಬಂದಿದೆ ನೋಡಿ. ಒಂದು 5 ನಿಮಿಷ ರೆಸ್ಟ್ ಮಾಡಿಸಾದ್ಮೇಲೆ ಅದನ್ನು ಸೊ ತುಂಬ ಸಾಫ್ಟ್ ಅನಿಸುತ್ತೆ. ಎಲ್ಲ ಹೀರ್ಕೊಂಡಿರುತ್ತಲ್ವ, ಈರುಳ್ಳಿಲೂ ನೀರಿರುತ್ತೆ. ಸೊ ನಾನು ನೀರು ಹಾಕಿದ್ದೀನಿ. ಸೊ ಅದೆಲ್ಲ ಚೆನ್ನಾಗಿ ಹೀರ್ಕೊಂಡು ತುಂಬ ಚೆನ್ನಾಗಾಗಿದೆ. ಸೊ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಮುಂಚೆನೇ. ರೆಡಿ ಮಾಡಿ ಇಟ್ಕೊಂಡಾದಮೇಲೆ ನೆಕ್ಸ್ಟ್ ಇದನ್ನು ಎಣ್ಣೆಗೆ ತೇಲಿ ಬಿಡಬೇಕಷ್ಟೇ. ಇವಾಗ ಎಣ್ಣೆ ಕಾದಿದೆ. ಸೊ ನಾನೀಗ ಒಂದೊಂದೇ ಇದಕ್ಕೆ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲೂ ಇಟ್ಕೋಬೇಡಿ ಮತ್ತು ಹೈ ಫ್ಲೇಮಲ್ಲೂ ಇಟ್ಕೋಬೇಡಿ. ಎಣ್ಣೆ ಕಾಯಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ವಡೆ ಹಾಕ್ತಿದ್ದೀನಿ ಅಂದರೆ ಸೊ ಈ ಎಣ್ಣೆ ಎಲ್ಲ ಜಾಸ್ತಿ ಅದು ಹೀರ್ಕೊಬಿಡುತ್ತೆ ವಡೆ ಬಂದು. ಹೈ ಫ್ಲೇಮಲ್ಲಿ ಇಟ್ಕೊತೀನಿ ಅಂದರೆ ಫುಲ್ ಸೀದೋದಂಗೆ ಆಗುತ್ತೆ. ಒಳಗಡೆ ಮಾತ್ರ ಬೆಂದೇ ಇರಲ್ಲ, ಮೇಲೆ ಮಾತ್ರ ಸೀದೋಗಿರುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಕಾಗತ್ತೆ. ನೋಡಿ ಹೇಗೆ ಬಂದಿದೆ ಅಲ್ಲ, ಸೂಪರಾಗಿ ಬಂದಿದೆ ಅಲ್ಲ. ಸೇಮ್ ಕಡಲೆಬೇಳೆ ವಡೆ ಹೇಗೆ ಮಾಡ್ತೀವೋ ಅದೇ ಥರ ಬಂದಿದೆ. ಕಡಲೆಬೇಳೆ ನಾನು ಇಲ್ಲಿ ಯೂಸೇ ಮಾಡಿಲ್ಲ, ಆದರೂ ಇದೇ ಥರ ಬಂದಿದೆ, ಸೂಪರಾಗಿ ಬಂದಿದೆ. ನಾನು ಇಲ್ಲಿ ಮಾಡ್ತಿದ್ದಂಗೆ ನನ್ನ ಮಗಳಾಗಲಿ ನನ್ನ ಯಜಮಾನ್ರಾಗಲಿ ಬಂದು ಟೇಸ್ಟ್ ನೋಡ್ತೀನಿ ಅಂತ ಅಲ್ಲಿರೋದೆಲ್ಲ ಖಾಲಿನೇ ಮಾಡಿಬಿಟ್ರು. ಊಟಕ್ಕೆ ಇಳ್ದಂಗೆ ಆಗ್ಬಿಟ್ಟಿತ್ತು. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಮಕ್ಳಿಗೆ ಇಷ್ಟ ಆಗುತ್ತೆ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಮನೇಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಜೀವನದಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ನೀವು ಗೆದ್ದಾಗ ಎಲ್ಲರೂ ನಿಮ್ಮವರೇ, ನೀವು ಸೋತಾಗ ನೀವೊಬ್ಬರೇ ಅಲ್ವಾ. ಥ್ಯಾಂಕ್ ಯು.